ಪ್ರಿಯ ಮುದ್ದು ವಿದ್ಯಾರ್ಥಿಗಳೇ, ನಾನು ನಿಮ್ಮ ಕನ್ನಡ ಶಿಕ್ಷಕಿ ವತ್ಸಲಾ ಮೂಲಿಮನಿ, ಬಾಪೂಜಿ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಶಾಲೆ ಗದಗ್. 6ನೇ ತರಗತಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ಪಠ್ಯಪುಸ್ತಕದಲ್ಲಿರುವಂತಹ 3ನೇ ಪಾಠವಾದ ಕೃಷ್ಣ ಸುಧಾಮ ಅನ್ನುವಂಥ ನಾಟಕಕ್ಕೆ ಇವತ್ತು ನಾನು ಹೋಗ್ತಾ ಇದ್ದೀನಿ. ಆ ಪಾಠವನ್ನು ನಿಮಗೆ ವಿವರಿಸ್ತಾ ಇದ್ದೀನಿ. ಇದನ್ನು ಬರೆದವ್ರು ಯಾರು ಅಂತ ಹೇಳಿದ್ರೆ VS ಶಿರಹಟ್ಟಿಮಠ ಅಂತ ಹೇಳಿ. ಈ ಕೃಷ್ಣ ಸುಧಾಮ ಯಾರು ನಿಮ್ಗೆ ಗೊತ್ತಿದೆ. ಕೃಷ್ಣ ಸುಧಾಮ ಒಳ್ಳೆ ಬೆಸ್ಟ್ ಫ್ರೆಂಡ್ ಆಗಿದ್ದರು. ಮಹಾಭಾರತದಲ್ಲಿ ಬರ್ತಕ್ಕಂಥ ಕೃಷ್ಣನ ಪಾತ್ರ ಏನಿದೆ ಅಲ್ಲ, ಮೊದಲು ಕೃಷ್ಣ ಏನು ಮಾಡಿದ್ದ ಅಂದರೆ ಗುರುಕುಲದಲ್ಲಿ ಓದಬೇಕಾದ್ರೆ ಸುಧಾಮ ಅವ್ನು ಒಳ್ಳೆ ಫ್ರೆಂಡ್ ಆಗಿದ್ದ, ಬೆಸ್ಟ್ ಫ್ರೆಂಡ್ ಆಗಿದ್ದ. ಸೊ ಫ್ರೆಂಡ್ಶಿಪ್ ಅಂದರೆ ಹೆಂಗಿರುತ್ತೆ, ಕಷ್ಟಕ್ಕಾಗಲಿ ಸುಖಕ್ಕಾಗಲಿ ಹೆಲ್ಪ್ ಆಗ್ತಕ್ಕಂಥವ್ರು, ಅಥವಾ ನಮ್ಮ ಕಷ್ಟದಲ್ಲಿ ಕೂಡ ಅವರು ಭಾಗಿಯಾಗಬೇಕು, ನಮ್ಮ ಸುಖದಲ್ಲಿ ಕೂಡ ಅವರು ಭಾಗಿಯಾಗಬೇಕು. ಇಂಥವ್ರಿಗೆ ನಾವು ಏನಂತ ಕರಿತೀವಿ, ಫ್ರೆಂಡ್ಸ್ ಅಂತ ಕರಿತೀವಿ. ಫ್ರೆಂಡ್ಸ್ಗಳಲ್ಲಿ ಹಲವಾರು ವಿಧಗಳದಾವೆ. ಬೆಸ್ಟ್ ಫ್ರೆಂಡ್ಸ್ ಅಂತ ಇರ್ತಾರೆ, ಜಸ್ಟ್ ಫ್ರೆಂಡ್ಸ್ ಅಂತಿರ್ತಾರೆ. ಸೊ ಹಾಗಾಗಿ ಇವರಿಬ್ಬರು ಏನಾಗಿದ್ದರು, ಕೃಷ್ಣ ಮತ್ತು ಸುಧಾಮ ಒಳ್ಳೆ ಫ್ರೆಂಡ್ಸ್ ಆಗಿದ್ದರು. ಅವ್ರ ಬಗ್ಗೆ ಒಂದು ಕಥೆಯನ್ನು ಕೊಟ್ಟಿದ್ದಾರೆ. ಪೇಜ್ ನಂಬರ್ 17. ಎಲ್ಲರೂ ಪೇಜ್ ನಂಬರ್ 17 ಅಂತ ತೆಗೀರಿ. ಅಲ್ಲಿ ಕೃಷ್ಣ ಸುಧಾಮ ಅಂಥೇಳಿ ನಾಟಕ ಅಂತಿದೆ. ಇದು ನಾಟಕ ಟೈಪ್, ಅಂದರೆ ಇದರಲ್ಲಿ ಏನು ಬರ್ತಾವೆ, ಡೈಲಾಗ್ಸ್ಗಳು ಬರ್ತಾವೆ. ಕೃಷ್ಣಂದು ಬರುತ್ತೆ, ಸುಧಾಮಂದು ಬರುತ್ತೆ, ಅವ್ನ ಹೆಂಡತಿದು ಬರುತ್ತೆ, ಮಕ್ಕಳದ್ದು ಬರುತ್ತೆ. ಸೊ ಅದನ್ನು ಪೇಜ್ ವೈಸ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಮೊದಲನೇದಾಗಿ ಪೇಜ್ ನಂಬರ್ 17ರಲ್ಲಿ ನೋಡ್ರಿ. ಸುಧಾಮ: ಜೀವನದಲ್ಲಿ ಬರೀ ಕಷ್ಟಗಳೇ ಬರುತ್ತಿವೆ ಅಲ್ಲ, ಸುಖದ ದಿನಗಳು ಯಾವಾಗ ಬರುತ್ತವೋ ನೆಟ್ಟಿಸಿರು ಬಿಟ್ಟು ಅದೆಲ್ಲ ಆ ದೇವರಿಗೆ ಗೊತ್ತು. ನೋಡಿ, ಸುಧಾಮ ಅಂತಾನೆ ತುಂಬ ಬಡತನ, ಬರೀ ಜೀವನದಾಗ ಬರೀ ಕಷ್ಟಗಳೇ ಬರ್ತಾ ಇದ್ದಾವಲ್ಲ, ಸುಖ ಯಾವಾಗ ಬರುತ್ತೆ ಅಂಥೇಳಿ ಅವ ಏನು ಮಾಡ್ತಾನ, ಸುಧಾಮ ನಿಟ್ಟುಸಿರು ಬಿಡ್ತಾನ. ಅವ್ನು ಹೆಂಡ್ತಿ ನೋಡ್ರಿ ಒಳಗಿನಿಂದ ಬರ್ತಾಳೆ. ಅವ್ನು ಹೆಂಡ್ತಿ ಏನು ಮಾಡ್ತಾಳ, ಒಳಗಿಂದ ಬರ್ತಾಳೆ. ಬಡತನ ನಮ್ಮ ಬೆನ್ನು ಹತ್ತಿದೆ, ಅದು ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ನೋಡ್ರಿ, ಗಂಡ ಹೆಂಡತಿ ಇಬ್ಬರು ಡಿಸ್ಕಷನ್ ಮಾಡ್ಲಿಕ್ಕತ್ತಾರ. ಬಡತನ ಯಾವಾಗ ಹೋಗುತ್ತೆ ಅಂತ ಹೇಳಿ ಸುಧಾಮ ಅಂದರೆ, ಅವ್ನ ಹೆಂಡ್ತಿ ಅಂತಾರ ಬಡತನ ಹೋಗೋದಿಲ್ಲ ಅಂತ ಹೇಳ್ತಾ ಇದ್ದಾಳೆ. ಸುಧಾಮ: ಬಡತನ ನಮಗಿರಲಿ, ಮನೆ ತುಂಬ ಮಕ್ಕಳಿರಲಿ ಎಂದು ದೇವರಲ್ಲಿ ನೀನು ಬೇಡಿಕೊಂಡಿಯೋ? ನೋಡ್ರಿ, ಮುಂದಿನ ಪೇಜ್ನಲ್ಲಿ ಏನು ಹೇಳ್ತಾನೆ ಸುಧಾಮ ಅನ್ನೋದು ನೋಡ್ರಿ. ಬಡತನ ನಮಗಿರಲಿ, ಮನೆ ತುಂಬ ಮಕ್ಕಳಿರಲಿ ಅಂತ ದೇವರಲ್ಲಿ ನೀನೇನ ಕೇಳ್ಕೊಂಡ್ಯಾನ ಅಂತ ಕೇಳ್ತಾನೆ. ಹೆಂಡತಿ ನೋಡ್ರಿ, ಮಕ್ಕಳಿರಲಿ ಅಂದದ್ದು ನಿಜ, ಆದರೆ ಅಂತಾಳ. ಅಂದರೆ ಮುಂದೇನು, ಬಡತನ ಬೇಡ ಅಂತ. ಅವನ ಹೆಂಡತಿ ಅಂತಾಳ, ಮಕ್ಕಳಿರಲಿ ಅಂದ್ಕೊಂಡಿದ್ದು ನಿಜ ಅಂತಾಳ. ಮುಂದೆ ನೋಡ್ರಿ, ಮಗಳು ಮಕ್ಕಳ ಪ್ರವೇಶ ಆಗ್ತದ. ಈ ಸುಧಾಮ ಆತು ಅವನ ಹೆಂಡತಿ ಆತು ಮಾತಾಡ್ತಾ ಕೂತ್ಕೊಂಡಿದ್ರು. ಮಕ್ಕಳು ಏನು ಮಾಡ್ತಾರೆ, ಹೊರಗಿಂದ ಬರ್ತಾರೆ. ಅಮ್ಮ ಅಮ್ಮ ಹಸಿವಾಗಿದೆ. ಮಗಳು ಏನಂತಾಳ, ಅಮ್ಮ ತುಂಬ ಹಸಿವಾಗಿದೆ ಅಮ್ಮ ಅಂತ. ಮಗ ಏನಂತಾನ, ನನಗೂ ಹಸಿವು, ಊಟ ಕೊಡಮ್ಮ, ನನಗೂ ತುಂಬ ಹಸಿವಾಗಿದೆ, ಊಟ ಕೊಡಮ್ಮ ಅಂತಾನ. ಹೆಂಡತಿ ನೋಡಿದ್ರಾ, ಮಕ್ಕಳೆಲ್ಲ ಹಸಿವಿನಿಂದ ಕಂಗಾಲಾಗಿವೆ. ಪಾಂಡಿತ್ಯ ಉಳ್ಳ ನನ್ನ ಗಂಡ ದುಡಿದು ತರ್ತಾನಂತೆ ತಿಳಿದಿದ್ದೆ. ಪಾಂಡಿತ್ಯ, ಸುಧಾಮ ಮತ್ತು ಕೃಷ್ಣ ಗುರುಕುಲದಲ್ಲಿ ಓದಿ ಸುಧಾಮ ಏನಾಗಿದ್ದ, ಒಳ್ಳೆ ಪಾಂಡಿತ್ಯವನ್ನು ಪಡ್ಕೊಂಡಿದ್ದ. ನೋಡಿದ್ರಾ, ಮಕ್ಕಳೆಲ್ಲ ಹಸಿವಿನಿಂದ ಕಂಗಾಲಾಗಿವೆ. ಪಾಂಡಿತ್ಯೊಳ ನನ್ನ ಗಂಡ ದುಡಿ ತರ್ತಾನಂತ ನಾನು ತಿಳಿದಿದ್ದೆ ಅಂತ ಹೆಂಡ್ತಿ ಅಂತಾಳೆ. ಸುಧಾಮ ಏನಂತಾನ ನೋಡ್ರಿ, ಯಾವುದಕ್ಕೂ ಕಾಲ ಕೂಡಿ ಬರಬೇಕಲ್ಲ, ಯಾವುದಕ್ಕೂ ಕಾಲ ಕೂಡಿ ಬರಬೇಕಲ್ಲ ಅಂತಾನ. ಹೆಂಡತಿ: ಅಂತೂ ಇಂತೂ ನಮಗೆ ಬಡತನವೇ ಗತಿ. ಹೆಂಡತಿ ಅಂತಾಳ, ಅಂತೂ ಇಂತೂ ನೀವು ದುಡಿಯಂಗಿಲ್ಲ, ನಮ್ಗೆ ಬಡತನ ಗತಿ ಬಿಡ್ರಿ ಅಂತಾಳ. ಸುಧಾಮ ಏನಂತ ನೋಡ್ರಿ, ಚಿಂತೆ ಮಾಡಿದ್ರೆ ಏನು ಬಂತು, ಜೀವನದಲ್ಲಿ ಬಂದುದನ್ನು ಅನುಭವಿಸಲೇಬೇಕು, ಅದೇ ಮಾನವ ಧರ್ಮ. ನೋಡ್ರಿ, ನೀವು ಚಿಂತೆ ಯಾಕೆ ಮಾಡಕತ್ತಿ, ಜೀವನದಲ್ಲಿ ಬಂದುದನ್ನು ಅನುಭವಿಸಬೇಕು. ಹೆಂಡ್ತಿ: ನೀವು ನೀತಿ ಹೇಳೋದ್ರಲ್ಲಿ ಬಹಳ ಮುಂದು, ಬರೀ ನೀತಿನ ಆತು ಬಿಡ್ರಿ, ನಿಮ್ದು ಭಾಳ ಮುಂದದ್ರಿ ನೀವು ನೀತಿ ಹೇಳಲಿಕ್ಕೆ. ಸುಧಾಮ: ನೀತಿ ನಿಯಮ ವಿಧೇಯತೆ ಪಾಂಡಿತ್ಯ ಇದ್ದುದರಿಂದಲೇ ಗುರುಕುಲದಲ್ಲಿ ಶ್ರೀಕೃಷ್ಣ ನನ್ನ ಸ್ನೇಹಿತನಾಗಿದ್ದ. ಕೃಷ್ಣ ರಾಜ್ಯ ಅವ ಏನಾಗಿದ್ದ ಅಂತಂದ್ರೆ, ಇವನು ಫ್ರೆಂಡ್ ಆಗಿದ್ದ. ಎದಕ್ಕೆ ಫ್ರೆಂಡ್ ಆಗಿದ್ದ, ಈಗ ಫ್ರೆಂಡ್ಶಿಪ್ ಮಾಡ್ಕೋಬೇಕಾದ್ರೆ ಅವ್ರಿಗೆ ನಮಗೇನಾಗಿರಬೇಕು, ಎಲ್ಲ ಗುಣಗಳು ಮ್ಯಾಚ್ ಆಗಿರಬೇಕು. ಅವರು ಒಂಥರ ಮಾತಾಡ್ತಾ ಇದ್ರೆ ನಾವು ಒಂಥರ ಇದ್ದರೆ ಅದು ಫ್ರೆಂಡ್ಶಿಪ್ ಅನಿಸ್ಕೊಳಂಗಿಲ್ಲ, ಅಥವಾ ಫ್ರೆಂಡ್ಶಿಪ್ ಆಗೋದೂ ಇಲ್ಲ. ಅವ್ರ ಗುಣಗಳು ನಮ್ಮಗಳು ಗುಣಗಳು ಹೊಂದಾಣಿಕೆ ಆದರೆ ಮಾತ್ರ ಫ್ರೆಂಡ್ಶಿಪ್ ಆಗುತ್ತೆ. ಇಲ್ಲ ಸುಧಾಮ ಏನು ಇತ್ತು, ಸುಧಾಮ ಕಡೆ ಏನೇನು ಇದ್ವು ಅಂದರೆ, ನೀತಿ ಇತ್ತು, ನಿಯಮವನ್ನು ಪಾಲಿಸ್ತಾ ಇದ್ದ, ವಿಧೇಯತೆಯಿಂದ ನಡ್ಕೋತಾ ಇದ್ದ, ಎಲ್ಲರಿಗೂ ರೆಸ್ಪೆಕ್ಟ್ ಕೊಡ್ತಾ ಇದ್ದ, ಪಾಂಡಿತ್ಯವನ್ನು ಹೊಂದಿದ್ದ ಸುಧಾಮ. ಆದುದರಲ್ಲಿ ಗುರುಕುಲದಲ್ಲಿ ಶ್ರೀಕೃಷ್ಣ ನನ್ನ ಸ್ನೇಹಿತನಾಗಿದ್ದ ಅಂಥೇಳಿ ಸುಧಾಮ ಇಲ್ಲಿ ಹೇಳ್ತಾನೆ. ಹೆಂಡತಿ: ಮಾತಿಗೂ ಕೃಷ್ಣ ನನ್ನ ಸ್ನೇಹಿತನಾಗಿದ್ದ ಅಂತೀರಿ, ಮಾತಿಗೂ ಶ್ರೀಕೃಷ್ಣ ನನ್ನ ಸ್ನೇಹಿತ ಅಂತಿರಲ್ಲ, ಮುಂದೆ ನೋಡ್ರಿ. ಸುಧಾಮ: ನಿಜಕ್ಕೂ ಆತ ನನ್ನ ಪರಮ ಮಿತ್ರನಾಗಿದ್ದ. ಗುರುಕುಲದಲ್ಲಿ ಒಟ್ಟಿಗೆ ವಿದ್ಯಾಭ್ಯಾಸ ಮಾಡಿದೆವು. ನಮ್ಮ ಪರಮ ಮಿತ್ರ, ನನ್ನ ಪ್ರಾಣ ಸ್ನೇಹಿತವ. ಗುರುಕುಲದಲ್ಲಿ ನಾವೇನು ಮಾಡ್ತಾ ಇದ್ವಿ, ಒಟ್ಟಿಗೆ ಅಭ್ಯಾಸ ಮಾಡ್ತಾ ಇದ್ವಿ. ಹೆಂಡತಿ: ಸತ್ಯ ಹೇಳಿವಿರಾ, ಆ ಶ್ರೀಮಂತರಲ್ಲಿ ನೀವೆಲ್ಲಿ, ಯಾಕೆ ಸುಮ್ಮನೆ ಬಡಾಯಿ ಬಿಡ್ತೀರಾ? ನೋಡ್ರಿ, ನಿಜ ಹೇಳ್ತಿರೋ ಅಥವಾ ಸುಳ್ಳು ಹೇಳ್ತಿರೋ, ಆ ಶ್ರೀಮಂತನಲ್ಲಿ ನೀವೆಲ್ಲಿ ಅಂತ. ಸುಧಾಮ: ಯಾಕೆ ಸುಳ್ಳು ಹೇಳಲಿ, ನಾನು ಕೃಷ್ಣ ಸದಾ ನನ್ನ ಜೊತೆಯಲ್ಲೇ ಇರುತ್ತಿದ್ದ, ಒಟ್ಟಿಗೆ ಕಲಿಯುತ್ತಿದ್ದೆವು. ನನ್ನನ್ನು ಕಂಡ್ರೆ ಅವನಿಗೆ ಅಪಾರ ಪ್ರೀತಿ ಸ್ನೇಹ ಗೌರವ. ನಾವು ಅವನು ಒಟ್ಟಿಗೆ ಏನು ಮಾಡ್ತಾ ಇದ್ವಿ, ಓದ್ತಾ ಇದ್ವಿ. ನನ್ನ ಕಂಡ್ರೆ ಅವನು ಬಹಳ ಪ್ರೀತಿ ಸ್ನೇಹ ಗೌರವ ಅಂತ ಹೇಳಿ ಸುಧಾಮ ಹೇಳ್ತಾನೆ. ಹೆಂಡತಿ: ಅಂಥ ಶ್ರೀಮಂತ ಸ್ನೇಹಿತನಿದ್ದರೂ ಇಲ್ಲಿವರೆಗೆ ನೀವು ಏಕೆ ಅವರ ಹತ್ತಿರ ಸಹಾಯ ಕೇಳಲಿಲ್ಲ? ಅಂತ ಶ್ರೀಮಂತ ಫ್ರೆಂಡ್ಸ್ ಅಂತ ಹೇಳ್ತಿರಲ್ಲ, ನೀವು ಒಂದು ಕಡೆ ಯಾಕೆ ಸಹಾಯ ಕೇಳಲಿಲ್ಲ? ಸುಧಾಮ:
ಬಡವನಾದವನ ದೊಡ್ಡವರ ಮನೆಗೆ ಸಹಾಯ ಕೇಳಲು ಹೋಗಬಾರ್ದು. ಸುಧಾಮ ಏನಂತಾನ, ಬಡವನಾದವರ ದೊಡ್ಡವ್ರ ಮುಂದೆ ಹೋಗಿ ಸಹಾಯ ಕೇಳಬಾರ್ದು ಅಂತ ಹೇಳ್ತಾನೆ ಸುಧಾಮ. ಹೇಳ್ತಾನೆ ಅದು ಏನು ಹೇಳ್ತಾನೆ ಸುಧಾಮ, ಬಡವನಾದವ ದೊಡ್ಡವ್ರ ಮನೆಗೆ ಹೋಗಿ ಸಹಾಯ ಕೇಳಬಾರ್ದು ಅಂತ ಹೇಳ್ತಾನೆ. ಹೆಂಡತಿ ಏನು ಹೇಳ್ತಾನೆ ನೋಡ್ರಿ, ಸ್ನೇಹಿತರು ಎಂಥ ಸ್ವಾಭಿಮಾನ, ದಯವಿಟ್ಟು ಹೋಗಿ ಅವರಲ್ಲಿ ಸಹಾಯ ಕೇಳಿ. ಸ್ನೇಹಿತರಲ್ಲಿ ಎಂಥ ಸ್ವಾಭಿಮಾನ, ದಯವಿಟ್ಟು ಹೋಗಿ ಅವರಲ್ಲಿ ಏನು ಮಾಡಿರಿ ನೀವು ಸಹಾಯವನ್ನು ಅಥವಾ ಹೆಲ್ಪನ್ನು ಕೇಳ್ರಿ. ಸುಧಾಮ ಹೇಗೆ ಕೇಳುವುದು? ಸುಧಾಮ ಹೇಳ್ತಾನೆ, ಹೆಂಗೆ ಕೇಳಲಿ ನಾನು, ನನ್ನ ಫ್ರೆಂಡಿಗೆ ಹೋಗಿ ನನಗೆ ಬಡ್ತದ ಬಂದದ ಸಹಾಯ ಮಾಡು ಅಂತ ಹೆಂಗೆ ಕೇಳಲಿ ನಾನು ಅಂತ ಹೇಳಿ ಸುಧಾಮ ಹೇಳ್ತಾನೆ. ಹೆಂಡತಿ ಏನು ಹೇಳ್ತಾನೆ ನೋಡ್ರಿ, ಆತ್ಮೀಯ ಗೆಳೆಯ ಅಂತೀರಿ ಅಂದಮೇಲೆ ಅವರು ಸಹಾಯ ಮಾಡದೇ ಮಾಡ್ತಾರೆ. ಆತ್ಮೀಯ ಫ್ರೆಂಡ್ಸ್ ಅಂತೀಯ, ತುಂಬ ಆತ್ಮೀಯರು ಅಂತೀಯ, ಹೆಂಗಾದರೂ ಸಹಾಯ ಮಾಡ್ತಾರೆ, ನಿಮ್ಗೆ ಸಹಾಯ ಮಾಡ್ತಾರೆ, ಹೋಗಿ ಕೇಳ್ರಿ ಅಂತ ಹೇಳಿ ಅವ್ನು ಹೆಂಡತಿ ಸುಧಾಮನ ಕೇಳ್ತಾನೆ. ಸುಧಾಮ ಇಲ್ಲ ಅನ್ನಲಾರ, ಆದರೂ ಕೇಳೋದಕ್ಕೆ ಸಂಕೋಚ, ನನಗೆ ಇಲ್ಲ ಅನ್ನೋಂಗಿಲ್ಲ ಅವನು, ಆದರೂ ನಂಗೆ ಕೇಳೋಕೆ ತುಂಬ ಸಂಕೋಚ ಅಂತ ಹೇಳ್ತಿದ್ದಾನೆ. ಹೆಂಡತಿ ಸಂಕೋಚ ಬೇಡ ರೀ, ಹಸಿದಿರೋ ಮಕ್ಕಳಿಗೋಸ್ಕರವಾದರೂ ಹೋಗಿ ಕೇಳಿ, ಸಂಕೋಚ ಯಾಕೆ ಮಾಡ್ತಿದ್ದೀರಿ, ಹಸಿದ ಮಕ್ಕಳಿಗೋಸ್ಕರ ಆದರೂ ನೀವೇನು ಮಾಡಿರಿ ಹೋಗಿ ಕೇಳ್ರಿ ಅಂತ ಹೇಳಿ. ಸುಧಾಮ ಆಗಲಿ ಹೋಗುತ್ತೇನೆ, ಆದರೆ ಗೆಳೆಯನನ್ನು ನೋಡಲು ಬರಿಗೈಯಲ್ಲಿ ಹೋಗಲಾರೆ, ನಾನು ಹೋಗ್ತೀನಿ ತಗೋ, ಆದರೆ ನಾನು ಬರಿಗೈಲಿ ಹೆಂಗೆ ಹೋಗಲಿ ಅಂತ ಕ್ವಶನ್ ಹಾಕ್ತಾನೆ. ಯಾರು? ಸುಧಾಮ ಹೆಂಡತಿಗೆ. ಹೆಂಡತಿ ನೀನು ತಂದ ಅವಲಕ್ಕಿಯಲ್ಲಿ ಸ್ವಲ್ಪವೇ ಉಳಿದಿದೆ, ಮಕ್ಕಳ ಉಪಹಾರಕ್ಕೆ ಏನೇನೂ ಸಾಲದು, ಅದನ್ನೇ ಕಟ್ಟಿಕೊಡಲೇ, ನೀ ತಂದೆಯಲ್ಲ ಅವಲಕ್ಕಿ, ಅದರಲ್ಲಿ ಸ್ವಲ್ಪ ಉಳಿದದ, ಅದನ್ನು ಕಟ್ಕೊಡ್ಲಾ ಅಂತ ಕೇಳ್ತಾರೆ. ಮಗ ಹಸಿವು ಅದನ್ನಾದರೂ ನನಗೆ ಕೊಡಮ್ಮ. ಮಗ ಏನಂತಾನ, ತುಂಬ ಹೊಟ್ಟೆ ಹಸಿವಾಗಿದೆ, ಅದನ್ನಾದರೂ ನನಗೆ ಕೊಡಮ್ಮ ಅಂಥೇಳಿ ಮಗ ಕೇಳ್ತಾನೆ. ಹೆಂಡತಿ ತುಸು ತಡೆದುಕೋ ಕಂದ, ದೇವರ ದಯೆ ಇದ್ದರೆ ಈ ಅವಲಕ್ಕಿಯ ಬಂಗಾರವಾದೀತು ಅಂತಾಳೆ. ಮಗಗೇನಂತಾಳೆ ಅವನ ತಾಯಿ, ಹಸಿವು ಅಂತ ಮಗ ಕೇಳಿದ ತಕ್ಷಣ ತುಸು ತಡೆದುಕೋ ಕಂದ, ದೇವರ ದಯೆ ಇದ್ದರೆ ಈ ಅವಲಕ್ಕಿಯೇ ಬಂಗಾರವಾದೀತು ಅಂಥೇಳಿ ಅವನ ಹೆಂಡತಿ ಅಂತಾಳೆ. ಸುಧಾಮ ಸರಿ ಹಾಗೆ ಮಾಡು, ಸರಿ ನಾನು ತಂದಂಥ ಅವಲಕ್ಕಿಯನ್ನು ಕಟ್ಕೊಡು, ನಾನು ತೆಗೆದುಕೊಂಡು ಹೋಗ್ತೀನಿ ಅಂತ. ಇದು ಒಂದು ದೃಶ್ಯ ಒಂದು, ಅಂದರೆ ದೃಶ್ಯ ಒಂದರಲ್ಲಿ ಯಾರು ಬರ್ತಾರೆ, ಸುಧಾಮನ ಹೆಂಡತಿ ಮತ್ತು ಮಕ್ಕಳು ಇಷ್ಟೇ ಬರ್ತಾರೆ. ಇನ್ನು ದೃಶ್ಯ 2 ನೋಡ್ರಿ, ಪೇಜ್ ನಂಬರ್ 19ರಲ್ಲಿ ದೃಶ್ಯ 2, ಕೃಷ್ಣ ಹೋ ಸುಧಾಮ. ಅಂದರೆ ಇಲ್ಲಿ ಏನಾಗುತ್ತೆ, ಕೃಷ್ಣನ ಅರಮನೆಗೆ ಕಾವಲುಗಾರ ಸುಧಾಮನನ್ನ ಅರಮನೆ ಒಳಕ್ಕೆ ಬಿಡದೆ ಬಾಗಿಲಲ್ಲೇ ನಿಲ್ಲಿಸುವನು. ಕೃಷ್ಣ ಆಕಸ್ಮಿಕವಾಗಿ ಹೊರಗೆ ಬರುವನು, ನೋಡುವನು. ಸುಧಾಮನನ್ನು ಕೃಷ್ಣ ನೋಡ್ತಾನೆ. ಅಂದರೆ ಇಲ್ಲಿ ಸುಧಾಮ ಕೃಷ್ಣ ನೋಡಲಿಕ್ಕೆ ಹೋಗಿರ್ತಾನೆ. ಅರಮನೆ ಹೊರಗಡೆ ಕಾವಲುಗಾರ ಅವನ್ನ ಸುಧಾಮನ ನಿಲ್ಲಿಸಿರ್ತಾನೆ. ಕೃಷ್ಣ ಒಳಗಿಂದ ಹೊರಗೆ ಬರ್ತಾನೆ. ಹೊರಗೆ ಬಂದ ತಕ್ಷಣ ಏನಂತ ಹೇಳ್ತಾನೆ, ಈ ಸುಧಾಮನ್ನ ಕೃಷ್ಣ ನೋಡ್ಬಿಡ್ತಾನೆ. ಕೃಷ್ಣಗೆ ಆಶ್ಚರ್ಯದಿಂದ ಕೃಷ್ಣ ಏನಂತ ನೋಡ್ರಿ, ಹೋ ಸುಧಾಮ ಯಾವಾಗೂ ಬಂದೆ, ಬಾ ಒಳಗೆ. ಸುಧಾಮ ಕೈ ಹಿಡಿಯುವನು, ಕಾವಲುಗಾರ ಆಶ್ಚರ್ಯದಿಂದ ದೂರ ಸರಿಯುವನು ಅಂಥೇಳಿ. ಅಂದರೆ ಏನು ಮಾಡ್ತಾನೆ, ಕೃಷ್ಣ ಸುಧಾಮನ ಕೈ ಹಿಡಿತಾನ. ಕೃಷ್ಣ ಸುಧಾಮ ಯಾವಾಗ ಬಂದಿಯೋ ಒಳಗೆ ಬಾ ಅಂಥೇಳಿ ಕೃಷ್ಣ ಕರಿತಾನೆ. ನೋಡ್ರಿ, ರಾಜ ಒಬ್ಬನ ಸಾಮಾನ್ಯ ಮನುಷ್ಯನ ಕೈ ಹಿಡಿದು ಒಳಗೆ ಕರಿತಾನೆ ಅಂದ ತಕ್ಷಣ ಕಾವಲುಗಾರಂಗೆ ತುಂಬ ಆಶ್ಚರ್ಯ ಆಗಿಬಿಡುತ್ತೆ. ಏನು ಆಶ್ಚರ್ಯ ಆಗುತ್ತೆ ನೋಡ್ರಿ. ಸುಧಾಮ ಶ್ರೀಕೃಷ್ಣ ಮಹಾರಾಜರು ಅತೀವ ಸಂತೋಷದಿಂದ ಆನಂದ ಬಾಷ್ಪ ಸುರಿಯುತ್ತದೆ, ಮಾತೆ ಹೊಡೆದಂತಾಗಿದೆ. ಸುಧಾಮನಿಗೆ ಶ್ರೀಕೃಷ್ಣ ಮಹಾರಾಜರು ಬಂದು ನೋಡಿದ ತಕ್ಷಣ ಬಹಳ ಸಂತೋಷ ಆಗುತ್ತೆ. ಆನಂದ ಬಾಷ್ಪ, ನಮಗೆ ಏನಾದರೂ ಖುಷಿ ಅಂತ ಅನಿಸಿದರೆ ಕಣ್ಣಲ್ಲಿ ನೀರು ಬರುತ್ತೆ, ಇದಕ್ಕೆ ಆನಂದ ಬಾಷ್ಪ ಅಂತ ಕರಿತೀವಿ. ಕೃಷ್ಣ ಏಕೆ ಸುಧಾಮ ಕಣ್ಣಲ್ಲಿ ನೀರು ಯಾಕಪ್ಪ ಹೇಳ್ತಾ ಇದೆಯಾ ಅಂತ ಕೇಳ್ತಾನೆ. ಸುಧಾಮ ಬಹಳ ದಿನಗಳ ಅನಂತರ ನಿಮ್ಮನ್ನು ನೋಡುತ್ತಿರುವೇನಲ್ಲ, ಅದಕ್ಕಾಗಿ ಆನಂದದಿಂದ ಕಣ್ಣೀರು. ಬಹಳ ದಿನಗಳ ನಂತರ ನಿಮ್ಮನ್ನು ನೋಡ್ತಾ ಇದ್ದೀನಿ, ಅದಕ್ಕೆ ನಂಗೆ ತುಂಬ ಆನಂದ ಆಗ್ತಾ ಇದೆ. ಕೃಷ್ಣ ದೂರದಿಂದ ದಣಿದು ಬಂದಿದ್ದೀಯಾ, ಸ್ನಾನ ಮುಗಿಸಿ ಊಟ ಮಾಡಿ ವಿಶ್ರಾಂತಿ ತೆಗೆದುಕೋ, ಅಷ್ಟು ಬೇಗ ನಿನ್ನನ್ನು ಹೊರಗೆ ಹೋಗೋ ಬಿಡುವುದಿಲ್ಲ. ಕೃಷ್ಣ ಅಂತಾನೆ, ಬಹಳ ದೂರಿಂದ ಬಂದಿದ್ದೀಯಾ, ನೀನು ಸ್ನಾನ ಮಾಡಿ ಏನು ಮಾಡು, ರೆಸ್ಟ್ ಮಾಡು, ಅಷ್ಟು ಬೇಗ ನಿನ್ನನ್ನು ನಾನು ಹೋಗಕ್ಕೆ ಬಿಡೋದಿಲ್ಲ. ಸುಧಾಮ ಅಯ್ಯೋ ಅಲ್ಲಿ ಮನೆಯಲ್ಲಿ ಯಾರೂ ಇಲ್ಲ ಮಕ್ಕಳಿಗೆ, ಅಯ್ಯೋ ಮನೆಯಲ್ಲಿ ನಾನು ಹೆಂಡತಿ ಮತ್ತು ಮಕ್ಕಳನ್ನ ಅಷ್ಟೇ ಬಿಟ್ಟು ಬಂದಿದ್ದೀನಿ, ನಾನು ಹೋಗಲೇಬೇಕು ಅಂತ ಸುಧಾಮ ಅಂತಾನೆ. ಕೃಷ್ಣ ಸುಮ್ಮನಿರು, ಬಂದ ತಕ್ಷಣ ಹೋಗ್ಬೇಕಂದರೆ ಯಾಕೆ ಬಂದೆ, ಯಾರಲ್ಲಿ? ಸುಧಾಮನಿಗೆ ವಿಶ್ರಾಂತಿ ವ್ಯವಸ್ಥೆ ಮಾಡಿ, ನನಗೂ ತುರ್ತು ಕೆಲಸವಿದೆ, ಅದು ಮುಗಿದ ತಕ್ಷಣ ಬಂದು ಬಿಡುವೆ. ನೋಡ್ರಿ, ಸುಧಾಮನಿಗೆ ಏನಾದರೂ ಸ್ನಾನ ಮಾಡಲಿಕ್ಕೆ ವಿಶ್ರಾಂತಿ ವ್ಯವಸ್ಥೆ ಮಾಡಿ, ನಂಗೊಂದು ಅರ್ಜೆಂಟ್ ಕೆಲಸ ಇದೆ, ಅದನ್ನು ಏನು ಮಾಡ್ತೀನಿ, ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳ್ತಾನೆ. ಇನ್ನು ದೃಶ್ಯ 3ರಲ್ಲಿ ಮತ್ತು ದೃಶ್ಯ 4ರಲ್ಲಿ ಏನು ಬರುತ್ತೆ ನೋಡ್ರಿ. ದೃಶ್ಯ 3, ಸುಧಾಮ ಶ್ರೀಕೃಷ್ಣನಂತಹ ಮಿತ್ರನನ್ನು ಪಡೆದ ನಾನೇ ಧನ್ಯನು, ನನ್ನನ್ನು ಮರೆತಿಲ್ಲ, ನಾನು ತಂದ ಅವಲಕ್ಕಿಯನ್ನು ತಾನು ತಿಂದು ಹೆಂಡತಿಗೂ ಪ್ರೀತಿಯಿಂದ ತಿನ್ನಿಸಿದ. ಅಷ್ಟೊಂದು ಪ್ರೀತಿ ವಿಶ್ವಾಸವಿರೋ ಕೃಷ್ಣನ ಹತ್ತಿರ ನನ್ನ ಬಡತನ ಹೇಳಿ ಆತನ ಮನಸ್ಸಿನ ಬೇಸರ ಉಂಟು ಮಾಡಬಾರ್ದು, ನನ್ನ ಬಡತನ ನನಗಿರಲಿ. ನೋಡ್ತಾನೆ ಅಷ್ಟಕ್ಕೆ ತಾನೇ ಸುಧಾಮ ಏನಂತಾನೆ, ಶ್ರೀಕೃಷ್ಣ ನಾನೇನ ಮರ್ತಿಲ್ಲ, ಹಾಗಾಗಿ ನಾ ತಂದಂಥ ಅವಲಕ್ಕಿಯನ್ನು ಶ್ರೀಕೃಷ್ಣನ ಹೆಂಡತಿ ಯಾರು, ರುಕ್ಮಿಣಿ ಮತ್ತು ಕೃಷ್ಣ ಇಬ್ಬರು ತಿಂತಾರೆ. ಇಬ್ಬರು ತಿಂದಾದ್ಮೇಲೆ ನನ್ನ ಬಡತನವನ್ನು ಹೆಂಗೆ ಹೇಳಲಿ ಅಂತ ಹೇಳಿ ಅವನ ಮನಸ್ಸಿನೊಳಗೆ ಮಾತಾಡ್ಕೋತಾನೆ ಸುಧಾಮ ಅಂಥೇಳಿ. ಕೃಷ್ಣ ಹಿಂದಿಂದ ಬರುತ್ತಾ, ಏನು ಯೋಚನೆ ಮಾಡುತ್ತಿರುವೆ ಸುಧಾಮ,
ಏನು ಯೋಚನೆ ಮಾಡ್ಲಿಕ್ಕತ್ತಿಪ್ಪ ಸುಧಾಮ ಅಂತ ಹೇಳಿ ಕೃಷ್ಣ ಕೇಳ್ತಾನೆ. ಸುಧಾಮ ಏನಂತ, ಏನಿಲ್ಲ ಕೃಷ್ಣ, ಏನಿಲ್ಲ, ಸುಮ್ಮನೆ ಕೃಷ್ಣ, ನೀ ಬಂದು ನನ್ನ ಮನಸ್ಸಿಗೆ ತುಂಬ ಸಂತೋಷವನ್ನುಂಟು ಮಾಡಿದೆ. ನನಗೆ ಗುರುಕುಲದ ಜೀವನ ನೆನಪಾಗ್ತಾ ಇದೆ. ನೀ ಬಂದಮೇಲೆ ನಂಗೆ ತುಂಬ ಖುಷಿ ಅನ್ನಿಸ್ತು. ನಂಗೆ ನೀನು ನೋಡಿದ ತಕ್ಷಣ ನನ್ನ ಗುರುಕುಲದ ಜೀವನ ನೆನಪಾಗ್ತಾ ಇದೆ ಸುಧಾಮ. ಒಟ್ಟಿಗೆ ಊಟ ಮಾಡುತ್ತಿದ್ದೆವು, ಕೂಡಿ ಕಲಿಯುತ್ತಿದ್ದೆವು, ಕಟ್ಟಿಗೆ ತರಲು ಹೋಗುತ್ತಿದ್ದೆವು. ಸುಧಾಮ ಅಂತಾನೆ, ನಾವಿಬ್ಬರು ಒಟ್ಟಿಗೆ ಊಟ ಮಾಡ್ತಾ ಇದ್ವಿ, ಕಟ್ಟಿಗೆ ತರಕ್ಕೆ ಹೋಗ್ತಿದ್ವಿ. ಹೌದು, ಇಲ್ಲೆಲ್ಲ ನೆನಪಿಸ್ಕೋತಾರೆ, ಹಿಂದೆ ಜೀವನವನ್ನು ಕೃಷ್ಣ ಮತ್ತು ಸುಧಾಮ ನೆನಪಿಸ್ಕೋತಾರೆ. ಕೃಷ್ಣ, ಗುರುಮಾತೆ ಕೊಟ್ಟ ಹುರಿದ ಕಡಲೆ ತಿಂದಿದ್ದು, ನಿನ್ನ ಪಾಲಿನ ಕಡಲೆ ನಾನು ಕಸಿದುಕೊಂಡಿದ್ದು. ಕೃಷ್ಣ ಏನಂತಾನೆ, ಹೌದು ಹೌದು, ನಿನ್ನ ಪಾಲಿನ ಕಡಲೆ ನಾನು ಕಸ್ಕೊಂಡಿದ್ನಲ್ಲ. ಗುರುಮಾತೆ ಅಂದರೆ ಯಾರು? ಗುರುಗಳ ಹೆಂಡತಿ. ಗುರುಮಾತೆ ಕೊಟ್ಟು ಹುರಿದ ಕಡಲೆಯನ್ನು ನಾವು ಏನು ಮಾಡಿದ್ವಿ ಇಬ್ಬರು, ನಾನು ಕಸ್ಕೊಂಡು ತಿಂದಿದ್ದೆ ಅಂಥೇಳಿ ಕೃಷ್ಣ ನೆನಪಿಸ್ಕೋತಾನೆ. ಸುಧಾಮ ತಡವರಿಸುತ್ತಾ, ಹಸಿವು ಬಡತನ ಏನು ನೆನಪು ಮಾಡಿಕೊಳ್ಳೋ ಯತ್ನಿಸಿ ಮೌನಿ ಆಗುವನು. ಸುಧಾಮ ನೆಕ್ಸ್ಟ್ ನೋಡ್ರಿ, ಮುಂದಿನ ಪುಟದಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ, ಸುಧಾಮ ಹಸಿವು ಬಡತನ ಏನು ನೆನಪು ಮಾಡಿಕೊಳ್ಳಲು ಯತ್ನಿಸಿ ಮೌನಿ ಆಗ್ತಾನ. ಯಾರು? ಸುಧಾಮ ಅಂಥೇಳಿ. ಕೃಷ್ಣ, ಪ್ರಜೆಗಳ ಹಸಿವು ಹಿಂಗಿಸಲು, ಅವನ ಕಷ್ಟ ಕಾರ್ಪಣ್ಯ ನೀಗಿಸಲು ರಾಜನಾದವನು ಶ್ರಮಿಸಬೇಕು. ಆಗ ಮಾತ್ರ ಅವನು ನಿಜವಾದ ರಾಜನಾಗುವನು. ನಿನ್ನನ್ನು ಪೀಡಿಸಿದ್ದು ತಪ್ಪೆಂದು ಕ್ರಮೇ ನನ್ನ ಅರಿವಿಗೆ ಬಂತು ನೋಡು. ಅವ್ರು ಏನು ಮಾಡ್ತಾರೆ, ಶ್ರೀಕೃಷ್ಣ ಗುರುಮಾತೆ ಹುರಿದ ಕಡಲೆಯನ್ನು ಇಬ್ಬರು ಏನು ಯಾರ್ದು ಸುಧಾಮನ ಕಡ್ಲೆಯನ್ನು ಇವಾಗ ಕೃಷ್ಣ ಕಸ್ಕೊಂಡು ತಿಂದಿದ್ನಲ್ಲ, ಇಲ್ಲದ ನೆನಪಿಸ್ಕೊಂಡು ಆದಮೇಲೆ ಪ್ರಜೆಗಳ ಹಸಿವು ಹಿಂಗಿಸಲು, ಅವರ ಕಷ್ಟ ಕಾರ್ಪಣ್ಯ ನೀಗಿಸಲು ರಾಜನಾದವನು ಏನು ಮಾಡಬೇಕು? ಶ್ರಮಿಸಬೇಕು. ಆಗ ಮಾತ್ರ ಅವರು ನಿಜವಾದ ರಾಜನಾಗುವನು. ನಿನ್ನನ್ನು ಪೀಡಿಸಿದ್ದು ತಪ್ಪೆಂದು ನಾನು ಕ್ರಮೇಣ ಅರಿವಾಯಿತು ಅಂತೇಳಿ ಕೃಷ್ಣ ಸುಧಾಮನಿಗೆ ಹೇಳ್ತಾನೆ. ಸುಧಾಮ, ಕೃಷ್ಣ ಇಷ್ಟು ದಿನ ಇಲ್ಲಿದ್ದು ಅದನ್ನೆಲ್ಲ ಕಣ್ಣಾರೆ ಕಂಡಿರುವೆ. ಕೃಷ್ಣ ಅಂತಾನ. ಸುಧಾಮ ಏನಂತ ನೋಡ್ರಿ, ಕೃಷ್ಣ ಇಷ್ಟು ದಿನ ಇಲ್ಲಿದ್ದು ಅದನ್ನೆಲ್ಲ ಕಣ್ಣಾರೆ ಕಂಡಿರುವೆ, ನಾನು ನೋಡಿದ್ದೀನಪ್ಪ ಅಂತ ಹೇಳ್ತಾನೆ ಕೃಷ್ಣ. ಸುಧಾಮ, ನಿನಗೇನು ಬೇಕು? ಸುಧಾಮ ಏನಂತಾನ, ಕೃಷ್ಣ ಕೇಳ್ತಾನ ಸುಧಾಮಗ, ಸುಧಾಮ ನಿನಗೇನು ಬೇಕು? ಸುಧಾಮ ಏನು ಹೇಳ್ತಾನೆ ನೋಡ್ರಿ, ನನಗೇನು ಬೇಡ, ನಿನ್ನ ಸತ್ಕಾರ ಜೀವನದಲ್ಲಿ ಮರೆಯುವಂತಿಲ್ಲ, ನಿನ್ನ ಸ್ನೇಹ ಒಂದೇ ಸಾಕು, ಇನ್ನು ನನ್ನೂರಿಗೆ ಹೊರಡುತ್ತೇನೆ. ನೋಡ್ರಿ, ಯಾರು? ಸುಧಾಮ ಊರಿಗೆ ಹೊಂಟ, ನಾನು ಹೋಗ್ತೀನಪ್ಪ ಕೃಷ್ಣ ಅಂತೇಳಿ. ಕೃಷ್ಣ, ಇಷ್ಟು ಬೇಗ? ಸುಧಾಮ, ನಾನು ಇಷ್ಟು ದೀರ್ಘಕಾಲ ಮನೆ ಬಿಟ್ಟು ಬಂದವನೇ ಅಲ್ಲ. ಇಲ್ಲಿ ಹೆಂಡತಿ ಮಕ್ಕಳು ನನ್ನ ದಾರಿ ಕಾದು ಕಂಗಾಲಾಗಿರಬಹುದು ಅಂಥೇಳಿ ಸುಧಾಮ ಕೃಷ್ಣಂಗೆ ಹೇಳ್ತಾನೆ. ಕೃಷ್ಣ, ಇಲ್ಲಿಗೆ ಬಂದ ವಿಷಯ ಅವರಿಗೆ ಗೊತ್ತಿದೆಯಲ್ಲ ಅಂತೆ. ಕೃಷ್ಣ ಏನಂತಾನ, ಎಲ್ಪ ನೀ ಅವ್ರಿಗೆ ಹೇಳೇ ಬಂದಿರ್ತೀಯಲ್ಲ ಅಂತಾನೆ. ಸುಧಾಮ, ಗೊತ್ತಿದೆ, ಆದರೆ ನನಗೆ ಮಕ್ಕಳದೇ ಚಿಂತೆ, ಹೊರಡಲು ಅಪ್ಪನೆ ಕೊಡು ಕೃಷ್ಣ, ನನಗೆ ಮಕ್ಕಳು ತುಂಬ ಯೋಚನೆ ಆಗ್ತಾ ಇದೆ, ನಾನು ಹೋಗ್ತೀನಪ್ಪ, ನನಗೆ ಹೋಗೋಕೆ ಅನುಮತಿ ಕೊಡು ಅಂಥೇಳಿ ಸುಧಾಮ ಕೃಷ್ಣಂಗೆ ಕೇಳ್ತಾನೆ. ಸುಧಾಮ, ಈ ಕೃಷ್ಣ, ನಿನ್ನ ಇಷ್ಟದಂತೆ ಆಗಲಿ, ಹೋಗಿ ಬಾ, ಶುಭವಾಗಲಿ ಗೆಳೆಯ ಅಂದ. ಹಾಗೆ ನಿನ್ನ ಮನೆಗೆ ನನ್ನನ್ನು ಕರೆಯಲೇ ಇಲ್ಲ, ಪರವಾಗಿಲ್ಲ, ನೀನು ಕರೆಯದಿದ್ದರೂ ನಾನೇ ಬರುವೆ. ನೋಡಿರಿ, ಕೃಷ್ಣ ಕೊನೆಗೂ ಅಂತ ಹೇಳ್ತಾನೆ, ಶುಭವಾಗಲಿಪ್ಪ, ಹೋಗಿ ಬಾ ನೀನು. ಆದರೆ ನಿನ್ನ ಮನೆಗೆ ನಾನು ಕರೆಯಲೇ ಇಲ್ಲಲ್ಲ ಸುಧಾಮ ಅಂತೇಳಿ ಕೃಷ್ಣ ಕೇಳ್ತಾನೆ. ಆದರೂ ನಾನು ಬರ್ತೀನಿ ತಗೋ ಅಂಥೇಳಿ ಕೃಷ್ಣ ಹೇಳ್ತಾನೆ ಕೊನೆಗೆ. ಸುಧಾಮ, ಅಯ್ಯೋ ನನ್ನ ಮನೆಗೆ ಬೇಡ ಕೃಷ್ಣ, ಅಯ್ಯೋ ನನ್ನ ಮನೆ ಜೋಪಡಿ ಇದ್ದಂಗೆ, ರಾಜ ಜೋಪಡಿಗೆ ಬರ್ತೀಯಾ ಅಂತಂದಂಗೆ. ಕೃಷ್ಣ, ಈಗ ಚಿಂತೆ ಬಿಟ್ಟು ಹೊರಡು, ಒಳ್ಳೇದಾಗಲಿ, ಈಗ ಚಿಂತೆ ಬಿಟ್ಟು ಹೊರಡು, ಒಳ್ಳೇದಾಗಲಿ ಅಂಥೇಳಿ ಕೃಷ್ಣ ಸುಧಾಮನ್ನ ಕಳಿಸ್ಕೊಡ್ತಾನೆ. ಇನ್ನು ದೃಶ್ಯ 4ದಲ್ಲಿ ಏನಿದೆ ಅಂತಂದರೆ, ಸುಧಾಮನ ಸುಂದರವಾದ ಮನೆ, ದೂರದಲ್ಲಿ ಮರಗಳು, ಹೆಂಡತಿ ಮಕ್ಕಳು ಹೊಸ ಬಟ್ಟೆ ಧರಿಸಿ ಮನೆಯಲ್ಲಿ ಸಂತೋಷದಿಂದ ಇರುವ ಸನ್ನಿವೇಶ. ನೋಡ್ರಿ, ಫ್ರೆಂಡ್ಸ್ ಅಂದ್ರೆ ಹಿಂಗಿರ್ಬೇಕು, ಹೇಳದೇ ಇದ್ದರೂ ಕೂಡ ಅವ್ರ ಕಷ್ಟ ಇವ್ರಿಗೆ ಗೊತ್ತಾಗ್ಬೇಕು, ಅಂದರೆ ಅವರಿಬ್ಬರು ಮಾತ್ರ ಬೆಸ್ಟ್ ಫ್ರೆಂಡ್ಸ್ ಆಗಕ್ಕೆ ಸಾಧ್ಯ. ಇಲ್ಲಿ ಸುಧಾಮ ಕೃಷ್ಣಂಗೆ ಏನೂ ಹೇಳಿರಲಿಲ್ಲ, ಆದರೂ ಕೂಡ ಕೃಷ್ಣ ಸುಧಾಮನ ಏನು ವ್ಯವಸ್ಥೆ ಮಾಡಿದ್ದ ಅಂದರೆ, ಮುಂದೆ ನೋಡ್ರಿ, ಮುಂದಿನ ದೃಶ್ಯ 4ರಲ್ಲಿ ಕೃಷ್ಣ ಸುಧಾಮನಿಗೋಸ್ಕರ ಏನೇನು ಮಾಡಿದ್ದ ಅನ್ನೋದನ್ನು ಕೊಟ್ಟಿದ್ದಾರೆ. ಆ ಸುಧಾಮ ಆಶ್ಚರ್ಯದಿಂದ ಹೆಂಡತಿಗೆ, ನೀವು ಯಾರ ಮನೆಯಲ್ಲಿದ್ದೀರಿ? ಸುಧಾಮ ಕೇಳ್ತಾನೆ. ತುಂಬ ಆಶ್ಚರ್ಯ ಆಗ್ಬಿಡುತ್ತೆ ಅವನಿಗೆ, ಯಾರ ಮನೆಗಿದ್ದೀರಿ ನೀವು ಅಂತ. ಹೆಂಡತಿ, ಇದು ನಮ್ಮ ಮನೆ ಕಣ್ರಿ, ಇದು ನಮ್ಮ ಮನೆನ. ಸುಧಾಮ, ನಮ್ಮ ಗುಡಿಸಲಲ್ಲಿ? ಸುಧಾಮ ಏನಂತಾನ, ನಾ ಗುಡಿಸ್ಲಿಂದ ಹೋಗಿದ್ನೆಲ್ಲ ಕೃಷ್ಣನ ಅರಮನೆಗೆ, ಗುಡಿಸ್ಲೆಲ್ಲೈತಿ ಅಂತ ಕೇಳ್ತಾನೆ. ಆವಾಗ ಮುಂದೆ ನೋಡ್ರಿ, ಹೆಂಡತಿ ಏನು ಹೇಳ್ತಾಳೆ, ಆ ಗುಡಿಸಲಿಗೆ ಜಾಗದಲ್ಲಿ ಈ ಅರಮನೆಯಂತಹ ಮನೆ ನಿರ್ಮಾಣವಾಗಿದೆ. ಆ ಗುಡಿಸಲ ಜಾಗದಲ್ಲಿ ಇಂಥ ಅರಮನೆ ನಿರ್ಮಾಣ ಆಗೈತಿ ಅಂತಳ. ಸುಧಾಮ, ಅರೇ ನಾನು ಹೋಗಿ ಬರೋದ್ರೊಳಗೆ ಇದು ಹೇಗೆ ಸಾಧ್ಯವಾಯಿತು ಅಂತ ಕೇಳ್ತಾನೆ. ಹೆಂಡತಿ ನೋಡ್ರಿ, ನಿಮ್ಮ ಮಿತ್ರನ ಕೃಪೆಯಿಂದ ನಗ್ತಾ, ನಿಮ್ಮ ಮಿತ್ರನ ಕೃಪೆಯಿಂದ ನಮಗೇನಾಗಿದೆ, ಮನಿ ಇದು ಐಶ್ವರ್ಯ ಅಂತಸ್ತು ಸಿಕ್ಕಿದೆ ಅಂತ ಹೇಳ್ತಾಳೆ. ಸುಧಾಮ, ನನ್ನ ಮಿತ್ರ ಶ್ರೀಕೃಷ್ಣನಿಂದ ಅಂತನ. ಹೌದು, ಆ ಮಹಾರಾಯ ಶ್ರೀಕೃಷ್ಣನಿಂದಲೇ ಅಂತ ಹೆಂಡತಿ ಹೇಳ್ತಾಳೆ. ನಾನು ಅವನಿಗೆ ಸಹಾಯ ಮಾಡು ಎಂದು ಕೇಳಲೇ ಇಲ್ಲ ಅಂತ ಸುಧಾಮ ಹೇಳಿದಾಗ ಹೆಂಡತಿ, ನಿಜವಾಗ್ಲೂ ಕೇಳಿಲ್ವಾ ನೀವು ಅಂತಾಳೆ. ಸುಧಾಮ, ಸತ್ಯವಾಗ್ಲೂ. ಕೊನೆಗೆ ಹೆಂಡತಿ ಏನು ಹೇಳ್ತಾಳೆ, ನೀವು ದ್ವಾರಕಾನಗರ ತಲುಪಿದ ದಿನವೇ ಅಲ್ಲಿಂದ ಸೇವಕರ ದಂಡು ಬಂತು, ಬೇಕಾದ ಎಲ್ಲ ವಸ್ತುಗಳನ್ನು ತಂದರು, ಚಕಾಚಕ ಮನೆ ನಿರ್ಮಿಸಿದ್ರು, ನಮಗೆಲ್ಲ ಹೊಸ ಉಡುಪು ಆಭರಣಗಳನ್ನು ಸಹ ಕೊಟ್ಟರು ಅಂತ ಹೆಂಡತಿ ಯಾರಿಗೆ ಹೇಳ್ತಾರೆ? ಸುಧಾಮನಿಗೆ ಹೇಳ್ತಾರೆ. ಸುಧಾಮ, ಪರಮಾಶ್ಚರ್ಯ, ನನ್ನ ಮನದ ಇಂಗಿತವನ್ನು ತಿಳಿದುಕೊಂಡು ಎಲ್ಲ ರೀತಿಯ ಸಹಾಯ ಮಾಡಿದ್ದೇನೆ ಶ್ರೀಕೃಷ್ಣ. ಅಯ್ಯೋ ಆಶ್ಚರ್ಯ ಅಲ್ಲ, ನಾ ಬರೀ ಯೋಚನೆ ಮಾಡಿದ್ದೆ, ನನ್ನ ಮನಸ್ಸನ್ನು ತಿಳ್ಕೊಂಡು ಎಲ್ಲ ಸಹಾಯ ಮಾಡಿದ್ದಾನಲ್ಲ ಕೃಷ್ಣ ಅಂಥೇಳಿ ಸುಧಾಮ ಹೆಂಡತಿಗೆ ಹೇಳ್ತಾನೆ.
ಮುಂದೆ ನೋಡ್ರಿ ಹೆಂಡತಿ, ನೀವು ತೆಗೆದುಕೊಂಡು ಹೋದ ಅವಲಕ್ಕಿಯನ್ನು ಅವರಿಗೆ ನೀಡಿದ್ರಾ ಅಂತ ಕೇಳ್ತಾಳೆ. ಹೌದು ನೋಡ್ರಿ, ಎಷ್ಟೋ ಸಲ ಬ್ರಾಹ್ಮಿನ್ಸ್, ಇವ ಬ್ರಾಹ್ಮಣ ಯಾರು ಸುಧಾಮ, ಬ್ರಾಹ್ಮಿನ್ಸ್ ಇವ. ಈ ಬ್ರಾಹ್ಮಿನ್ಸ್ ಜನ ಏನು ಮಾಡ್ತಾರೆ ಗೊತ್ತಾ, ಅವಲಕ್ಕಿ ಯಾರಾದರೂ ಕೊಟ್ಟರೆ ಎಷ್ಟೇ ಹೊಟ್ಟೆ ತುಂಬಿದ್ರೂ ಕೂಡ ಅವ್ರು ಏನು ಮಾಡ್ತಾರೆ, ಆ ಅವಲಕ್ಕಿಯನ್ನು ನಮಸ್ಕಾರ ಮಾಡಿ ಪ್ರಸಾದ ರೀತಿಯಲ್ಲಿ ಸ್ವೀಕಾರ ಮಾಡ್ತಾರೆ. ಅವಲಕ್ಕಿ ಅಂದ್ರೆ ಅಷ್ಟು ಒಂದು ಪ್ರಸಾದ ರೂಪದಲ್ಲಿರ್ತಕ್ಕಂಥ ಅವಲಕ್ಕಿ. ನೀವು ಕೂಡ ಯಾರಾದರೂ ಅವಲಕ್ಕಿ ಕೊಟ್ಟರೆ ಸುಧಾಮನ ಪ್ರಸಾದ ಅಂದರೆ ಕೃಷ್ಣನ ತುಂಬ ಪ್ರಿಯವಾದಂಥ ತಿಂಡಿ ಇದು ಅವಲಕ್ಕಿ. ಕೃಷ್ಣಂದು ಒಂಥರ ಪ್ರಸಾದ ಅಂತ ಹೇಳಿ ಅದನ್ನು ಸ್ವೀಕಾರ ಮಾಡಬೇಕಾಗುತ್ತೆ. ಇಲ್ಲ ಹೆಂಡತಿ ಏನಂತಾಳೆ, ನೀವು ತೆಗೆದುಕೊಂಡು ಹೋದ ಅವಲಕ್ಕಿಯನ್ನು ನೀವು ಅವ್ರಿಗೆ ಕೊಟ್ರಿ ಅಂತ ಕೇಳಿದಾಗ ಸುಧಾಮ ಏನಂತ ನೋಡ್ರಿ, ಹ್ಞೂ ಕೊಟ್ಟೆ. ಬಹಳ ಆನಂದ ತಿಂದು ಹೆಂಡತಿಯ ರುಕ್ಮಿಣಿಗೂ ತಿನ್ನಿಸಿದ. ಬಹಳ ಆನಂದದಿಂದ ಏನು ಮಾಡ್ತಾನವ, ಅವಲಕ್ಕಿ ತಿಂದು ರುಕ್ಮಿಣಿ, ನನ್ನ ಹೆಂಡತಿಯಾದ ರುಕ್ಮಿಣಿ ಕೂಡ ತಿನ್ನಿಸ್ತಾನೆ ಅಂಥೇಳಿ. ಎಷ್ಟೋ ಸಲ ನೀವು ರಾಧಾ ರುಕ್ಮಿಣಿ ಅಂತ ಕರಿತೀವಿ. ರಾಧಾ ಮತ್ತು ರಾಧಾ ಯಾರು ಅಂತ ಹೇಳಿದ್ರೆ ಕೃಷ್ಣನಿಗೆ ಒಳ್ಳೆ ಫ್ರೆಂಡ್ ಅಥವಾ ಪ್ರೇಯಸಿಯಾಗಿ, ಯಾರು ಗೆಳತಿ ಅಂತ ಬರುತ್ತೆ. ಯಾರು ರಾಧಾ ಒಳ್ಳೆ ಫ್ರೆಂಡ್ ಆಗಿದ್ಲಕ್ಕೆ. ಈ ರುಕ್ಮಿಣಿ ಯಾರು ಅಂದರೆ ಅವನ ಹೆಂಡತಿ ಬೇರೆ ಗೆಳತಿ ಬೇರೆ. ಹೌದಾ, ನೀವು ಆಲ್ಮೋಸ್ಟ್ ನೀವು ಯಾರಾದರೂ ಕೇಳಿದರೆ ಕೃಷ್ಣನ ಹೆಂಡತಿ ರಾಧಾನ ಅಂತ ಹೇಳ್ಬಿಡ್ತೀರಿ ನೀವು. ರಾಧಾ ಅಲ್ಲ, ರಾಧನ್ನ ಮದುವೆ ಆಗಿರಂಗಿಲ್ಲ ಕೃಷ್ಣ. ಆಕೆ ಒಳ್ಳೆ ಗೆಳತಿ ಆಗಿರ್ತಾಳೆ ಅವನ ಜೀವನದಲ್ಲಿ. ಇಲ್ಲಿ ಕೃಷ್ಣನ ಹೆಂಡತಿ ಯಾರು ಅಂತ ಹೇಳಿದ್ರೆ ರುಕ್ಮಿಣಿ ಅಂತ ಹೇಳಿ. ರುಕ್ಮಿಣಿ ಏನು ಮಾಡ್ತಾರೆ, ಕೃಷ್ಣ ಮತ್ತು ರುಕ್ಮಿಣಿ ಅವಲಕ್ಕಿಯನ್ನು ತಿಂದಿರ್ತಾರೆ ಬಹಳ ಆನಂದದಿಂದ. ಹೆಂಡತಿ, ಹಬ್ಬಾ ಬಡವರ ಮನೆ ಅವಲಕ್ಕಿನ ಸಂತೋಷವಾಗಿ ತಿಂದರಲ್ಲ, ಇದು ಅವರ ನಿಜವಾದ ಸ್ನೇಹ ಹಾಗೂ ದೊಡ್ಡ ಗುಣ, ಮತ್ತೆ ನೀವು ಯಾಕೆ ಸಹಾಯ ಕೇಳಿಲ್ಲ. ಹೆಂಡತಿ ಅಂತ, ಹಬ್ಬಾ ಬಡವರ ಮನೆ ಅವಲಕ್ಕಿನ ಭಾಳ ಸಂತೋಷದಿಂದ ತಿಂದ್ರಲ್ಲ, ಇದು ಅವರ ನಿಜವಾದ ಸ್ನೇಹ ಹಾಗೂ ದೊಡ್ಡ ಗುಣ, ಮತ್ತು ನೀವು ಯಾಕೆ ಸಹಾಯ ಕೇಳಿಲ್ಲ ಅವ್ರಿಗೆ. ಹೆಂಡತಿ ಸುಧಾಮನಿಗೆ ಕೇಳ್ತಾಳೆ. ಸುಧಾಮ ನೋಡ್ರಿ, ಆತ ಸತ್ಕಾರ ಮಾಡಿದ್ದು ನೋಡಿ ನನ್ನ ಮನಸ್ಸು ನಾಚಿ ಕುಗ್ಗಿ ಹೋಯಿತು, ಮತ್ತೆ ಏನನ್ನು ಕೇಳಲು ಮನಸ್ಸಾಗಲಿಲ್ಲ. ನೋಡ್ರಿ, ಸತ್ಕಾರ, ಅತಿಥಿಗಳು ಬಂದಾಗ ಇವ್ರು ಯಾಕಪ್ಪ ಬಂದರು ಅನ್ನುವಂಥದ್ದು ಮಕ್ಕ ಸಿಂಡಿಸ್ತಾರೆ ಈಗಿನ ಜನ ಏನು ಮಾಡ್ತಾರೆ, ಯಾರ ಮನೆಗಾರು ಹೋದರೆ ಅಯ್ಯಪ್ಪ ಇವ್ರು ಯಾಕೆ ಬಂದರು ಅಂತೀವಿ ನಾವು. ಆದರೆ ಆವಾಗಿನ ಕಾಲದಲ್ಲಿ ಯಾರಾದರೂ ಅತಿಥಿಗಳು ಬಂದರೆ ಭಾಳ ಒಳ್ಳೆ ರೀತಿಯಲ್ಲಿ ಸತ್ಕಾರ ಮಾಡ್ತಾಯಿದ್ರು, ಅಂದರೆ ಟ್ರೀಟ್ ಮಾಡ್ತಿದ್ರು. ಹಾಗಾಗಿ ಆ ಟ್ರೀಟನ್ನು ನೋಡಿ ಅಥವಾ ಆ ಸತ್ಕಾರವನ್ನು ನೋಡಿ ನನ್ನ ಮನಸ್ಸು ಭಾಳ ಇದು ಆಗಿಬಿಡ್ತು, ಭಾಳ ನಾಚಿ ಕುಗ್ಗಿ ಹೋಗ್ಬಿಡ್ತು ಅಂಥೇಳಿ ಅಂತಾನೆ ಸುಧಾಮ. ಹೆಂಡತಿ, ನೀವು ಕೇಳಲಿಲ್ಲ ನಿಜ, ಆದರೆ ಆ ಕೃಷ್ಣ ಪರಮಾತ್ಮನೇ ತಮ್ಮ ಕರ್ತವ್ಯ ಮಾಡಿದ್ದಾರೆ. ನೀವು ಕೇಳಿಲ್ಲ ಅಂದರೂ ಕೂಡ ಕೃಷ್ಣ ಪರಮಾತ್ಮ ತಮ್ಮ ಕರ್ತವ್ಯವನ್ನು ಮಾಡ್ಯಾರ ನೋಡ್ರಿ ಅಂತ ಹೇಳ್ತಾಳೆ ಸುಧಾಮ. ಎಲ್ಲಿದ್ದಾರೆ, ಮಕ್ಕಳ ಆಗಮನ ಆಗ್ತದೆ. ಅಪ್ಪ ಮಗಳು ಏನಂತಾಳೆ ನೋಡ್ರಿ, ಅಪ್ಪ ನಾನು ಹೊಸ ಬಟ್ಟೆ ನೋಡಿ ಎಷ್ಟು ಚೆನ್ನಾಗಿದೆ, ಸರ ಓಲೆ ಬಳೆ ಎಲ್ಲ. ಮಗ, ಅಪ್ಪ ನಿಮಗೂ ರೇಷ್ಮೆ ಬಟ್ಟೆ ಕೊಟ್ಟಿದ್ದಾರೆ ನೋಡಿ ಅಂತಾನ ಸುಧಾಮ. ಕೊನೆಗೆ ನೋಡ್ರಿ, ನನಗೆ ಬೇಡ, ನೀವೆಲ್ಲ ಧರಿಸಿಕೊಳ್ಳಿ, ನನಗೆ ಆ ಕೃಷ್ಣದೇವನ ಸ್ನೇಹವೇ ರೇಷ್ಮೆ ಬಟ್ಟೆ, ಅವನ ಮಾತೆ ನನಗೆ ಆಭರಣ, ಅವನಂತಹ ಗೆಳೆಯನನ್ನು ಪಡೆದ ನಾನೇ ಧನ್ಯ ಅಂಥೇಳಿ ಸುಧಾಮ ಕೊನೆಗೆ ಹೇಳ್ತಾನೆ ಕೃಷ್ಣನ ಬಗ್ಗೆ. ಇಷ್ಟು ಒಂದು ಕೃಷ್ಣ ಸುಧಾಮ ಅನ್ನುವಂಥ ನಾಟಕದ ಒಂದು ವಿವರಣೆ. ಪ್ರೀತಿಯ ವಿದ್ಯಾರ್ಥಿಗಳೇ, ನೀವು ಕೂಡ ಈ ಪಾಠವನ್ನು ಸರಿಯಾಗಿ ಓದ್ರಿ, ತುಂಬ ಚೆನ್ನಾಗಿದೆ, ಈಸಿಯಾಗಿ ನಿಮಗೆ ಅರ್ಥ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಉತ್ತರಗಳು ತುಂಬ ಸರಳವಾಗ್ಯವು. ಹಾಗಾಗಿ ನೀವು ಪ್ರಶ್ನೆ ಉತ್ತರಗಳಿಗೆ ನಿಮ್ಮ ನೋಟ್ಸ್ನಲ್ಲಿ ಪ್ರಶ್ನೆ ಉತ್ತರಗಳನ್ನು ಬರೀರಿ ಅಂತ ಹೇಳ್ತಾ ನನ್ನ ತರಗತಿಯಲ್ಲಿ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.